ನಮಸ್ಕಾರ ಸ್ನೇಹಿತರೆ. ದೇಶದಲ್ಲಿ ಈಗ ವಿನಾಶದತ್ತ ಹೆಜ್ಜೆ ಹಾಕ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ ಏನಾದ್ರೂ ಮಾಡಿ ನರೇಂದ್ರ ಮೋದಿ ಅವರನ್ನ ಅಧಿಕಾರದಿಂದ ಕೆಳಗಡೆ ಇಳಿಸಬೇಕು, ಆ ಸ್ಥಾನದಲ್ಲಿ ತಾವು ಕೂತ್ಕೊಳ್ಬೇಕು, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದೆ. ಆದ್ರೆ ಚುನಾವಣೆ ಮೂಲಕ ನಾವು ಗೆದ್ದು ಅಧಿಕಾರವನ್ನ ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ಅವರು ಬೇರೆದ್ದೇ ಆದಂತಹ ಮಾರ್ಗವನ್ನು ಹುಡುಕ್ತಾ ಇದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಪುನಃ ಅಧಿಕಾರಕ್ಕೆ ಬರ್ಲಿಕ್ಕೆ ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದೆ, ಯಾವ ಮಾರ್ಗವನ್ನ ಹಿಡಿದು ಅಧಿಕಾರವನ್ನ ಹಿಡಿಬೇಕು ಅಂತ ತಿಳ್ಕೊಂಡಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಆಯ್ತಾ ಡಿಜಿಟಲ್ ಚಾನೆಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಶತಮಾನವನ್ನೇ ಕಳೆದಿರುವಂತಹ ಕಾಂಗ್ರೆಸ್ ಪಕ್ಷ ಈಗ ಅವನತಿಯತ್ತ ಹೆಜ್ಜೆ ಹಾಕ್ತಾ ಇದೆ. ನಿಮ್ಗೆ ಗೊತ್ತಿದೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಅವರು ಹೆಚ್ಚಿನ ರಾಜ್ಯಗಳಲ್ಲಿ ತಮ್ಮ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ, ಹಾಗೇನೆ ಕೆಲವು ರಾಜ್ಯಗಳಲ್ಲಿ ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ದಾರೆ. ಆ ರಾಜ್ಯಗಳಲ್ಲೂ ಕೂಡ ಕೆಲವೇ ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗುವಂತಹ ಪರಿಸ್ಥಿತಿಗೆ ಈಗಾಗಲೇ ತಲುಪಿದೆ. ಈ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗಿರೋದು ನಂತರ ಅದು ಮುಂದುವರೆದು ಬಂದಿರುವಂತದ್ದು. ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಬೆಳೀತು, ಈಗ ಯಾವ ರೀತಿ ಅವನತಿಯತ್ತ ಹೋಗ್ತಾ ಇದೆ ಎಲ್ಲವೂ ಗೊತ್ತಿರುವಂತದ್ದು ನಿಮ್ಗೆ. ಅಂದ್ರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಈ ರೀತಿಯಾಗಿ ಅವನತಿಯತ್ತ ಸಾಗಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಅದರ ನಾಯಕತ್ವದ ಸಮಸ್ಯೆ. ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಪಕ್ಷವನ್ನ ಗಾಂಧಿ ಕುಟುಂಬದವರೇ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೆ ಅವರು ತಮ್ಮ ಹಿಡಿತದಿಂದ ಈ ಪಕ್ಷವನ್ನ ಬೇರೆಯವರ ಹಿಡಿತಕ್ಕೆ ಕೊಡ್ಲಿಕ್ಕೆ ತಯಾರಿಲ್ಲ. ಆದ್ರೆ ಈ ಗಾಂಧಿ ಕುಟುಂಬದಲ್ಲಿರುವಂತಹ ಬಹುದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷವನ್ನ ಸರಿಯಾದ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗುವಂತಹ ನಾಯಕತ್ವದ ಕೊರತೆ ಇದೆ ಅಲ್ಲಿ. ಈಗ ಕಾಂಗ್ರೆಸ್ ನೆಚ್ಕೊಂಡಿರೋದು ಯಾರನ್ನ? ಇದೇ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ವಾದ್ರಾ ಅವ್ರನ್ನ. ಅವ್ರು ಬಿಟ್ಟರೆ ಬೇರೆ ಇನ್ಯಾರು ಇಲ್ಲ. ಸೋನಿಯಾ ಗಾಂಧಿ ಅವರಿದ್ದಾರೆ, ಆದ್ರೆ ಅವರಿಗೆ ಅನಾರೋಗ್ಯದ ಸಮಸ್ಯೆ ಇದೆ, ಈಗ ಅವ್ರು ಎಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಆದ್ರೆ ಪ್ರಿಯಾಂಕಾ ವಾದ್ರಾ ಇರ್ಬೋದು ಅಥವಾ ರಾಹುಲ್ ಗಾಂಧಿ ಇರ್ಬೋದು, ಪಕ್ಷವನ್ನ ಸಂಘಟಿಸಲಿಕ್ಕೆ ಯಾವ ರೀತಿ ಕೆಲಸ ಮಾಡ್ಬೇಕೋ ಆ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ಅವ್ರು ಮಾಡ್ತಾ ಇರೋದು ದೇಶದಲ್ಲಿ ಏನಾದ್ರೂ ಮಾಡಿ ದಂಗೆಯನ್ನ ಎಬ್ಬಿಸಬೇಕು, ಆ ಮುಖಾಂತರ ನರೇಂದ್ರ ಮೋದಿ ಅವರ ಅಧಿಕಾರದಿಂದ ಕಿತ್ತೊಗೆಯಬೇಕು, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಇವರಿಗೆ ಪ್ರೇರಣೆ ಏನು ಅಂತ ಹೇಳಿದ್ರೆ ಶ್ರೀಲಂಕಾದಲ್ಲಿ ನಡೆದಿರುವಂತಹದ್ದು, ಹಾಗೆ ಬಾಂಗ್ಲಾದೇಶದಲ್ಲಿ ನಡೆದಿರುವಂತಹದ್ದು, ನಂತರ ಇತ್ತೀಚೆಗೆ ನೇಪಾಳದಲ್ಲಿ ನಡೆದಿರುವಂತಹದ್ದು. ಈ ದೇಶಗಳ ಯುವ ಸಮೂಹ ಯಾವ ರೀತಿಯಾಗಿ ಆಯಾಯ ದೇಶಗಳ ಆಡಳಿತದ ವಿರುದ್ಧ ದಂಗೆ ಎದ್ದು ಅಲ್ಲಿ ಅಧಿಕಾರ ಪಲ್ಲಟ ಆಗ್ಲಿಕ್ಕೆ ಕಾರಣವಾಯಿತು, ಇದನ್ನ ಅವ್ರು ನೋಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಈ ಅಣ್ಣ ತಂಗಿ ಏನ್ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಭಾರತದಲ್ಲಿ ಕೂಡ ಅದೇ ರೀತಿ ನಾವು ಮಾಡಬಹುದು. ಅದಕ್ಕಾಗಿ ಅವ್ರು ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ. ಭಾರತದ ಯುವ ಜನತೆಯನ್ನ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ ಇವರು ಆರಿಸಿಕೊಂಡಿರುವಂತಹ ಅಸ್ತ್ರ ಈ ಮತ ಚೋರಿ ಅನ್ನೋದು. ನಿಮ್ಗೆ ಗೊತ್ತಿದೆ ಏನೆಲ್ಲ ನಡೀತಾ ಇದೆ ಅಂತೇಳಿ. ಹೋದಲ್ಲಿ ಬಂದಲ್ಲಿ ರಾಹುಲ್ ಗಾಂಧಿ ಇರ್ಬೋದು ಅಥವಾ ಅವರ ತಂಗಿ ಇರ್ಬೋದು, ಪ್ರತಿಯೊಂದು ಕಡೆ ಅವರು ಹೇಳೋದೇನು ಅಂತ ಹೇಳಿದ್ರೆ ದೇಶದಲ್ಲಿ ಮತ ಚೋರಿ ನಡೀತಾ ಇದೆ. ಮತ ಚೋರಿಯ ಮುಖಾಂತರ ನರೇಂದ್ರ ಮೋದಿ ಅವರು ಅಧಿಕಾರದ ಗದ್ದುಗೆ ಏರಿದ್ದಾರೆ. ಹಾಗಾಗಿ ಅವರು ಅಲ್ಲಿ ಕೂತ್ಕೊಳ್ಳಿಕ್ಕೆ ಅರ್ಹರಲ್ಲ, ಅವ್ರನ್ನ ತಕ್ಷಣ ಕೆಳಗಿಳಿಸಬೇಕು. ಅದಕ್ಕಾಗಿ ನೀವೆಲ್ಲರೂ ಕೂಡ ದಂಗೆ ಹೇಳ್ಬೇಕು, ಈ ರೀತಿಯಾಗಿ ನೇರವಾಗಿ ಅವ್ರಿಗಾಗಲೇ ಕರೆ ಕೊಡ್ಲಿ ಶುರು ಮಾಡಿದ್ದಾರೆ. ಮೊನ್ನೆ ಅಷ್ಟೇ ಎಐಸಿಸಿ ಕಚೇರಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಈ ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಿದ್ರು. ಹಾಗೇನೆ ಬಹಳಷ್ಟು ವಿಷಯಗಳ ಬಗ್ಗೆ ಕೂಡ ಮಾತಾಡಿದ್ರು. ಅಂದ್ರೆ ವೋಟ್ ಚೋರಿ ಹೇಗಾಗ್ತಾ ಇದೆ, ಒಂದೇ ಅಡ್ರೆಸ್ ನಲ್ಲಿ ಇಷ್ಟು ಜನ ಇರೋದು ಹೇಗೆ, ಈ ರೀತಿಯಾದಂತಹ ಹಲವಾರು ವಿಷಯಗಳನ್ನ ಮಾತಾಡಿದ್ರು. ಬ್ರೆಜಿಲ್ ಮಾಡೆಲ್ ಅವರ ಫೋಟೋವನ್ನ ಬಳಸಿರುವಂತಹ ಐಡಿ ಕಾರ್ಡ್ ಬಗ್ಗೆ ಮಾತಾಡಿದ್ರು. ನಂತರ ಇನ್ಯಾವುದೋ ಒಬ್ಬ ಮಹಿಳೆ 123 ಬಾರಿ 2 ಬೂತ್ ಗಳಲ್ಲಿ ವೋಟ್ ನ ಹಾಕಿದ್ರು ಅಂತ ಹೇಳಿದ್ರು. ಆದ್ರೆ ಇದೆಲ್ಲದೂ ಕೂಡ ಸುಳ್ಳು ಅನ್ನೋದು ಈಗಾಗಲೇ ಗೊತ್ತಾಗ್ಲಿ ಶುರುವಾಗಿದೆ. ಇಲ್ಲಿ ರಾಹುಲ್ ಗಾಂಧಿ ಅವರು ಏನ್ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಜನರು ಮೂರ್ಖರು, ಇವ್ರು ಏನ್ ಹೇಳಿದ್ರು ಕೂಡ ಅದನ್ನ ಅವ್ರು ನಂಬ್ತಾರೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದಲ್ಲಿರುವಂತಹ ಯುವ ಸಮೂಹ ಯಾವುದನ್ನು ಕೂಡ ಚೆಕ್ ಮಾಡದೆ ಒಪ್ಕೊಳ್ಳಿಕ್ ಹೋಗಲ್ಲ. ನೀವು ಏನ್ ಹೇಳಿದ್ರು ಕೂಡ ಅವ್ರು ಮಾಡುವಂತ ಮೊದಲ ಕೆಲಸ ಏನಂತ ಹೇಳಿದ್ರೆ ಅದನ್ನ ಚೆಕ್ ಮಾಡ್ತಾರೆ, ಫ್ಯಾಕ್ಟ್ ಚೆಕ್ ಅಂತೇಳಿ ಹೇಳ್ತಾರೆ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ವೆರಿಫೈ ಮಾಡ್ಕೊಂತಾರೆ. ಹೌದಾ ಇವ್ರು ಹೇಳ್ತಾರೋ ಸತ್ಯನಾ ಸುಳ್ಳ ಅಂತ ತಿಳ್ಕೊಂಡು ಆ ಮುಖಾಂತರ ಕನ್ಫರ್ಮ್ ಮಾಡ್ಕೊಂಡ್ ಮೇಲೆನೆ ಅವ್ರು ರಿಯಾಕ್ಟ್ ಮಾಡ್ತಾರೆ ಹೊರತು ಅಲ್ಲಿವರೆಗೆ ರಿಯಾಕ್ಟ್ ಮಾಡಲ್ಲ. ಅದಲ್ಲದೇನೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರು ಇತ್ತೀಚಿನ ದಿನಗಳಲ್ಲಿ ಹೇಳಿರುವಂತಹ ಬಹಳಷ್ಟು ಮಾತುಗಳು ಸುಳ್ಳು ಅನ್ನೋದು ಈಗಾಗಲೇ ಪ್ರೂವ್ ಆಗ್ಬಿಟ್ಟಿದೆ. ಆದ್ರಿಂದಾಗಿ ಯುವ ಜನತೆ ಇರ್ಬೋದು ಅಥವಾ ಭಾರತದ ಬೇರೆ ಜನರು ಕೂಡ ಇರಬಹುದು, ಎಲ್ಲರೂ ಕೂಡ ಇವರಿಬ್ಬರ ಮೇಲೆ ಇಟ್ಟಂತಹ ನಂಬಿಕೆಯನ್ನ ಈಗಾಗಲೇ ಕಳ್ಕೊಂಡಿದ್ದಾರೆ ಅವರು. ಆದ್ರಿಂದಾಗಿ ಯಾರು ಕೂಡ ಇವ್ರು ಹೇಳಿದ ಮಾತನ್ನ ತಕ್ಷಣವಾಗಿ ನಂಬೋದು ಇಲ್ಲ, ಅಥವಾ ಇವ್ರು ಹೇಳಿದ್ರು ಅಂತ ತಿಳ್ಕೊಂಡು ಈ ಯುವ ಸಮೂಹ ರಸ್ತೆಗೆ ಇಳಿಲಿಕ್ಕೆ ಕೂಡ ತಯಾರಿಲ್ಲ. ಆದ್ರೆ ರಾಹುಲ್ ಗಾಂಧಿ ಮತ್ತು ಈ ಕಾಂಗ್ರೆಸ್ ಪಕ್ಷ ಒಂದನ್ನ ತಿಳ್ಕೊಂಡಿದೆ, ಅದೇನು ಅಂತ ಹೇಳಿದ್ರೆ ಒಂದೇ ಸುಳ್ಳನ್ನ 100 ಸಾರಿ ಹೇಳಿದ್ರೆ ಅದು ಸತ್ಯ ಆಗಿ ಕನ್ವರ್ಟ್ ಆಗ್ಬಹುದು, ಅಂದ್ರೆ ಜನ ನಂಬಬಹುದು. ಸುಮ್ಮನೆ ಇವರು ಹೇಳಲ್ವಲ್ಲ, ಏನೋ ಇರ್ಬೋದು ಇದರಲ್ಲಿ, ಈ ರೀತಿಯಾದಂತ ಒಂದು ನರೇಟಿವ್ ನ ಸೆಟ್ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಮತ ಚೋರಿ ಆಗ್ತಾ ಇದೆ, ಹಾಗಾಗ್ತದೆ ಹೀಗಾಗ್ತಾ ಇದೆ ಅಂತ ಹೇಳಿ ಪತ್ರಿಕಾಗೋಷ್ಠಿಗಳನ್ನ ನಡೆಸೋದು, ಅಲ್ಲೊಂದು ಪ್ರೆಸೆಂಟೇಶನ್ ಕೊಡೋದು, ಅಲ್ಲಿ ಏನೋ ಒಂದನ್ನು ಹೇಳಲಿಕ್ಕೆ ಹೋಗೋದು. ಇವರ ಈ ರೀತಿಯ ಪತ್ರಿಕಾಗೋಷ್ಠಿಗಳಿಂದ ಕೆಲವರು ಪ್ರಭಾವಿತರಾಗಬಹುದು, ಹಾಗಾಗಿ ಅಂದ್ರೆ ಅದನ್ನ ನಂಬಬಹುದು. ಹಾಗಾಗಿ ಸತತವಾಗಿ ರಾಹುಲ್ ಗಾಂಧಿ ಅವರು ಈ ರೀತಿಯಾದಂತಹ ಪತ್ರಿಕಾಗೋಷ್ಠಿಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ನಿಮ್ಗೆ ಗೊತ್ತಿದೆ ಈಗ ಸದ್ಯಕ್ಕೆ ಬಿಹಾರಲ್ಲಿ ಚುನಾವಣೆ ನಡೀತಾ ಇದೆ. ಬಿಹಾರ್ ಚುನಾವಣೆಯಲ್ಲಿ ಈಗಾಗಲೇ NDA ಲೀಡ್ ಅನ್ನ ತಗೊಳ್ತಾ ಇದೆ ಅನ್ನುವ ಮಾಹಿತಿ ಎಲ್ಲಾ ಕಡೆಯಿಂದ ಬರ್ತಾ ಇದೆ.
ಈ ವಾದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಪ್ರಥಮ ಹಂತದ ಚುನಾವಣೆಯಲ್ಲಿ ಈಗಾಗಲೇ ಅಲ್ಲಿ ದಾಖಲೆಯ ಮತದಾನ ಆಗಿದೆ. ಅದರಲ್ಲಿ ಈ ಬಾರಿ ಹೆಂಗಸರ ಮತದಾನ ತುಂಬಾ ಜಾಸ್ತಿ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನಿತೀಶ್ ಕುಮಾರ್ ಅವರ ಈ ಹಿಂದಿನ ಕೆಲವೊಂದು ಕಾರ್ಯಕ್ರಮಗಳು. ಇದರಿಂದಾಗಿ ಅಲ್ಲಿಯ ಮಹಿಳೆಯರು ನಿತೀಶ್ ಕುಮಾರ್ ಪರವಾಗಿ ವೋಟ್ ಅನ್ನು ಚಲಾಯಿಸಿದ್ದಾರೆ ಅನ್ನುವ ಸುದ್ದಿ ಕೂಡ ಎಲ್ಲ ಕಡೆ ಹರಿದಾಡ್ತಾ ಇದೆ. ಇದರಿಂದಾಗಿ ರಾಹುಲ್ ಗಾಂಧಿ ಅವರು ಮತ್ತು ಹತಾಶರಾಗಿದ್ದಾರೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅವರು ಈಗಾಗಲೇ ಹೇಳಲಿಕ್ಕೆ ಶುರು ಮಾಡಿದ್ದಾರೆ, ಬಿಹಾರಲ್ಲಿ ಕೂಡ ಮತ ಚೋರಿ ನಡೆದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಒಂದಂತೂ ನೀವು ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಈ ಇಲೆಕ್ಷನ್ ಪ್ರೊಸೆಸ್ ಏನಿದೆ ಇದನ್ನ ನಂಬೋದೇ ಇಲ್ಲ. ಅವ್ರು ಹೇಳೋದೇನು ಅಂತ ಹೇಳಿದ್ರೆ ಈ ವೋಟಿಂಗ್ ಮೆಷಿನ್ ನಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ, ಇಲ್ಲದಿದ್ರೆ ಇವಿಎಂ ಗಳನ್ನೇ ಬದಲಾಯಿಸ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೇನೆ ಈ ಹಿಂದೆ ನಡೀತಾ ಇತ್ತಲ್ಲ ಈ ಬ್ಯಾಲೆಟ್ ಪೇಪರ್ ನಲ್ಲಿ ಚುನಾವಣೆ ನಡೆಯುವಂತದ್ದು, ಅದನ್ನ ಪುನಃ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ಕೊಂಡು ಕಾಂಗ್ರೆಸ್ ಪಕ್ಷ ಒತ್ತಾಯವನ್ನ ಮಾಡ್ತಾ ಇದೆ. ಈ ರೀತಿ ಮತಪತ್ರದ ಮುಖಾಂತರ ಚುನಾವಣೆ ನಡೆದ್ರೆ ನಾವು ಗೆಲ್ಬಹುದು ಅನ್ನೋದು ಇವರ ಯೋಚನೆ. ಕಾರಣ ಏನು ಅಂತ ಹೇಳಿದ್ರೆ ಆ ರೀತಿ ಏನಾದ್ರು ನಡೆದ್ರೆ ತುಂಬಾ ಸುಲಭವಾಗಿ ರಿಗ್ಗಿಂಗ್ ಮಾಡ್ಲಿಕ್ಕೆ ಆಗ್ತದೆ, ವೋಟ್ಗಳನ್ನ ಗುದ್ದಿ ಡಬ್ಬಕ್ಕೆ ಹಾಕ್ಲಿಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ಕೌಂಟಿಂಗ್ ಸಮಯದಲ್ಲೂ ಕೂಡ ಕೆಲವೊಂದು ಮ್ಯಾನಿಪ್ಯುಲೇಟ್ ಮಾಡ್ಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಆದ್ರಿಂದಾಗಿ ಕಾಂಗ್ರೆಸ್ ಪಕ್ಷ ಪದೇ ಪದೇ ಈಗ ಹೇಳಿ ಶುರು ಮಾಡಿದೆ, ಇವಿಎಂ ಮೇಲೆ ನಮ್ ನಂಬಿಕೆ ಇಲ್ಲ, ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ಹೇಳ್ತಾನೆ ಇದೆ. ಈಗಾಗಲೇ ಹಲವಾರು ಬಾರಿ ಅವರು ಸುಪ್ರೀಂ ಕೋರ್ಟ್ ಇಂದ ಕೂಡ ಚೀಮಾರಿ ಹಾಕ್ಸ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೆ ಬ್ಯಾಲೆಟ್ ಪೇಪರ್ ಮುಖಾಂತರ ಪುನಃ ಭಾರತದಲ್ಲಿ ಚುನಾವಣೆಯನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈಗಾಗಲೇ ಇಲೆಕ್ಷನ್ ಕಮಿಷನ್ ಕೂಡ ಹೇಳಿದೆ, ಸುಪ್ರೀಂ ಕೋರ್ಟ್ ಕೂಡ ಇವ್ರಿಗೆ ಹೇಳಿದೆ. ಮೊದಲಿಗೆ ನೀವು ಇವಿಎಂ ನಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಂತೇಳಿ ತೋರಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಇವರು ಫೇಲ್ಯೂರ್ ಆಗಿದ್ದಾರೆ. ಆದ್ರೆ ಪುನಃ ಈ ರೀತಿ ಮಾತಾಡೋದನ್ನ ಮಾತ್ರ ಅವ್ರು ಬಿಡೋದಿಲ್ಲ. ಆವಾಗ್ಲೇ ನಿಮ್ಗೆ ಹೇಳಿದ್ನಲ್ಲ, ಒಂದು ಸುಳ್ಳನ್ನ ಪದೇ ಪದೇ ಹೇಳ್ತಾ ಇದ್ರೆ ಅದನ್ನ ಜನ ನಂಬುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಇಲ್ಲಿ ಕೂಡ ಅಷ್ಟೇ, ಅಣ್ಣ ತಂಗಿ ಇಬ್ರು ಕೂಡ ಇವಿಎಂ ಮೇಲೆ ಗೂಬೆ ಕೂರಿಸ್ತಾರೆ. ಹಾಗೇನೆ ಇಲೆಕ್ಷನ್ ಕಮಿಷನ್ ಮತ್ತು ಬಿಜೆಪಿ ಸೇರ್ಕೊಂಡು ನಮ್ಮನ್ನ ಸೋಲಿಸ್ತಾ ಇದೆ. ಇದು ಯುವ ಜನತೆಗೆ ಮಾಡ್ತಾ ಇರುವಂತಹ ಮೋಸ. ಆದ್ರಿಂದಾಗಿ ಯುವ ಜನತೆ ರಸ್ತೆಗಿಳಿಬೇಕು, ಪ್ರತಿಭಟನೆ ನಡೆಸಬೇಕು. ಈ ರೀತಿಯಾದಂತಹ ಕರೆಯನ್ನ ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರು ಕೊಡ್ತಾನೆ ಇದ್ದಾರೆ. ಅವ್ರು ಹೇಳ್ತಾ ಇರೋದೇನಂತ ಹೇಳಿದ್ರೆ ಜನ್ಜಿ ಅವರು ಅರ್ಥ ಮಾಡ್ಕೋಬೇಕು, ನರೇಂದ್ರ ಮೋದಿ ಅವರು ನಿಮ್ಮ ಭವಿಷ್ಯವನ್ನ ಚಿವುಟಿ ಹಾಕ್ತಾ ಇದ್ದಾರೆ, ಹಾಗಾಗಿ ನೀವು ರಸ್ತೆಗಿಳಿರಿ. ಈ ರೀತಿಯಾಗಿ ಪದೇ ಪದೇ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಚುನಾವಣಾ ಪ್ರಚಾರ ನಡೀತಾ ಇದೆಯಲ್ಲ, ಪ್ರತಿಯೊಂದು ಚುನಾವಣಾ ಪ್ರಚಾರದಲ್ಲೂ ಕೂಡ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರು ಇದೇ ಮಾತನ್ನ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಹಾಗೇನೆ RJD ಪಕ್ಷದವರು ಕೂಡ ಇದನ್ನೇ ಮಾತಾಡ್ತಾ ಇದ್ದಾರೆ. ಇವ್ರ ಜೊತೆ ಇನ್ನೊಬ್ರು ಇದ್ದಾರೆ, ಅಖಿಲೇಶ್ ಯಾದವ್, ಅವರು ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಎಲ್ಲ ನಾಯಕರಿಗೆ ಗೊತ್ತಾಗಿರೋದೇನು ಅಂತ ಹೇಳಿದ್ರೆ ಚುನಾವಣೆಯ ಮುಖಾಂತರ ನಮ್ಗೆ ಗೆಲುವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದ್ರೂ ಮಾಡಿ ಭಾರತದಲ್ಲಿ ದಂಗೆಯನ್ನು ಎಬ್ಬಿಸಬೇಕು. ಈ ಹಿಂದೆ NRC ಮತ್ತು CAA ಸಂದರ್ಭದಲ್ಲಿ ನಡೆದಂತಹ ಗಲಭೆ ಇದೆಲ್ಲವನ್ನೂ ಇವ್ರು ನೋಡಿದ್ದಾರೆ. ಒಂದ್ ಸ್ವಲ್ಪ ಯುವ ಸಮೂಹವನ್ನ ನಾವು ಟ್ರಿಗರ್ ಮಾಡಿದ್ರೆ ಖಂಡಿತವಾಗಿ ಅವರು ರಸ್ತೆಗಿಳಿತಾರೆ, ಬಹುದೊಡ್ಡ ಗಲಭೆ ಆಗ್ತದೆ. ಈ ಮ್ಯಾಡ್ ಮಾಬ್ ಏನಿದೆ ಇವರು ಪ್ರಧಾನಮಂತ್ರಿಯ ಕಚೇರಿಯನ್ನ ಮುತ್ತಿಗೆ ಹಾಕ್ಬಹುದು ಅಥವಾ ಪಾರ್ಲಿಮೆಂಟ್ಗೆ ಮುತ್ತಿಗೆಯನ್ನು ಹಾಕ್ಬಹುದು. ಆ ಮುಖಾಂತರ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬಹುದು. ಅದೇ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ದೇಶವನ್ನ ಬಿಟ್ಟು ಓಡಿ ಹೋಗ್ಬೇಕು. ಆ ರೀತಿಯಾದಂತಹ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಬೇಕು ಅಂತಕೊಂಡು ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ಭಾರತದ ಯುವ ಜನತೆ ಏನಿದೆ ಇವರು ಅತ್ಯಂತ ಬುದ್ಧಿವಂತರು, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡದೆ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ತಗೊಳ್ಳಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಹಿಂದಿನ ಆಡಳಿತ ಮತ್ತು ಈಗ NDA ಪಕ್ಷದ ಆಡಳಿತ ಎಲ್ಲದನ್ನು ಕೂಡ ಅವರು ಗಮನಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕಂಪೇರ್ ಮಾಡಿ ಕೂಡ ನೋಡ್ತಾ ಇದ್ದಾರೆ. ಆದ್ರಿಂದಾಗಿ ಯುವ ಸಮೂಹವನ್ನ ರಸ್ತೆಗಿಳಿಸುವಂತಹ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರ ಸತತ ಪ್ರಯತ್ನ ವಿಫಲ ಆಗ್ತಾ ಇದೆ. ಆದ್ರೂ ಕೂಡ ರಾಹುಲ್ ಗಾಂಧಿ ಅವರು ಈ ಒಂದು ವಿಷಯವನ್ನ ಬಿಡೋದಿಲ್ಲ. ಈಗ ಬಿಹಾರ್ ಚುನಾವಣೆ ನಡೀತಾ ಇದೆಯಲ್ಲ, ಈ ಚುನಾವಣೆ ಮುಗಿದ ನಂತರ ಇವರ ಈ ಆರ್ಭಟ ಇನ್ನು ಜಾಸ್ತಿ ಆಗ್ತಾ ಹೋಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಖಂಡಿತವಾಗಿ ಈ ಬಾರಿ NDA ಗೆಲುವನ್ನು ಸಾಧಿಸುವ ಸಾಧ್ಯತೆ ಇದೆ. ಒಂದ್ ವೇಳೆ NDA ಗೆಲುವನ್ನು ಸಾಧಿಸಿದ್ರೆ ಆಗ ಇವರು ಇನ್ನೂ ಹತಾಶರಾಗ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರ ರಾಜಕೀಯ ಭವಿಷ್ಯ ಈಗ ಬಿಹಾರ್ ಚುನಾವಣೆ ಮೇಲೆ ನಿಂತಿದೆ. ಆದ್ರಿಂದಾಗಿ ರಾಹುಲ್ ಗಾಂಧಿ ಅವರು ಇನ್ನೂ ಹತಾಶ ಸ್ಟೇಜಿಗೆ ಹೋಗ್ತಾರೆ. ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಇವರು ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ, ಇಲ್ಲಿ ರಿಗ್ಗಿಂಗ್ ನಡೀತಾ ಇದೆ, ಇವಿಎಂ ನ ಹ್ಯಾಕ್ ಮಾಡ್ತಾರೆ, ಹಾಗ್ ಮಾಡ್ತಾರೆ, ಹೀಗ್ ಮಾಡ್ತಾರೆ ಅಂತೇಳಿ ಹೇಳಿ ಯುವ ಜನತೆಗೆ ಕರೆ ಕೊಡ್ಲಿ ಶುರು ಮಾಡ್ತಾರೆ, ನೀವು ದಂಗೆ ಹೇಳಿ ಅಂತೇಳಿ. ಆದ್ರೆ ಇದರಲ್ಲಿ ರಾಹುಲ್ ಗಾಂಧಿ ಅವರು ಸಕ್ಸಸ್ ಆಗುವಂತ ಸಾಧ್ಯತೆಗಳು ಅತಿ ಕಮ್ಮಿ ಅಂತೇಳಿ ಹೇಳ್ಬಹುದು. ಆದ್ರೂ ಕೂಡ ಕೆಲವೊಂದು ವರ್ಗದವರಿದ್ದಾರೆ, ಅವರು ರಾಹುಲ್ ಗಾಂಧಿ ಜೊತೆ ನಿಲ್ಲುವಂತ ಸಾಧ್ಯತೆ ಇದೆ. ಆದ್ರೆ ಆ ಗುಂಪು ರಸ್ತೆಗಿಳಿಯುವಂತಹ ಸಾಹಸವನ್ನ ಖಂಡಿತವಾಗಿ ಮಾಡೋದಿಲ್ಲ. ನೋಡೋಣ ಬಿಹಾರ್ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರ ಆರ್ಭಟ ಯಾವ ರೀತಿ ಇರ್ತದೆ ಅಂತ ಕೊಂಡು. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ರಾಹುಲ್ ಗಾಂಧಿ ಅವರು ಪದೇ ಪದೇ ಈ ರೀತಿಯಾಗಿ ಜನ್ಜಿ ಏನಿದೆ ಅವ್ರನ್ನ ರಸ್ತೆಗಿಳಿರಿ, ದಂಗೆ ಇಳಿ ಅಂತ ಕರೆ ಕೊಡ್ತಾ ಇದ್ದಾರಲ್ಲ, ಈ ಕರೆಗೆ ಏನಾದ್ರೂ ಯುವ ಸಮೂಹ ಹೋಗೊಟ್ಟು ರಸ್ತೆಗಿಳಿತದ? ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.